ಅಲ್ಲ ಕನ್ಪುಟಿ, ಯಾಕೆ ಹಿಂಗೆ ಆಡ್ತಾಯಿದ್ದಿ ನೀನು? ಯಾಕೆ ಹಿಂಗೆ ಆಡ್ತಾಯಿದ್ದಿ ನೀನು? ನಿನಗೆ ಬುದ್ಧಿ ಇಲ್ವಾ ನಿನಗೆ? ಯಾಕೆ ಹಿಂಗೆ ಆಡ್ತಾಯಿದ್ದೀಯ ನೀನು? ನಿನ್ನ ಜೀವನ ನೀನು ಹಾಳು ಮಾಡ್ಕೊತ ಕುಂತಿದ್ಯಲ್ಲ. ಬಂದಿದ್ಲು ಗೊತ್ತಾರಮ್ಮ, ಬಂದು ಮನೆ ಬಾಗಿಲು ನಿಂತ್ಕೊ ಮಾನ ಮರೋದಿ ಕಳ್ಬಿಟ್ಟು ಹೋದ್ಲಲ್ಲ. ನಾನು ಇರಬೇಕೋ ಸಾಯ್ಬೇಕೋ ಅಷ್ಟು ಹೇಳ್ಬಿಡು ನೀನು. ನಿಜವಾಗ್ಲೂ ನಾನು ಇರೋದು ನಿಮ್ಗೆ ಇಷ್ಟ ಇಲ್ದವ್ರಿಗೆ ಹಿಂಗೆ ಆಡ್ತಿರೋದು. ಅಲ್ಲ, ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ನೀನು ನಿನ್ನ ಜೀವನ ಹಿಂಗೆ ಹಾಳು ಮಾಡ್ಕೊತಿದ್ಯಲ್ಲ. ನೀನು ಮಾಡ್ತಿರೋ ಕೆಲಸ ನಿನಗೆ ಸರಿ ಅನ್ಸದ? ಸರಿ ಅನ್ಸದೇನೆ? ಏನಕ್ಕೆ ಕೇಳಿ ಬಂದಿರೋದು ನಿನಗೆ? ನೋಡು, ಮಾವ ಫೋನ್ ಮಾಡಿದ. ಅಕ್ಕ ಯಾಕೆ ಆಡ್ತಿದ್ದಾಳು, ನಾನು ಮದುವೆ ಮಾಡ್ಕೊತೀನಿ ಅವಳನ್ನ, ಸುಮ್ಮನೆ ಕರ್ಸಕ್ಕ ನೀನು ಅಂತ ಅಂತವನೇ. ಈಗ ಹೆಂಗಿದ್ದಾನೆ ನಿನ್ ಕುಟೆ? ಪ್ರಮೋದ್ ಚೆನ್ನಾಗಿದ್ದಾನ? ಯಾವಾಗ ಮಾತಾಡಿದ? ನಾನು ಮಾತಾಡಿಲ್ಲ, ಅವ್ನು ಮದುವೆ ತಗೊಂಡ್ರೆ ಮಾತಾಡಿಲ್ಲ. ಯಾಕೆ ಬೇಕು ನಿನಗೆ? ಅಲ್ಲ, ಯಾಕೆ ಬೇಕು ಇವೆಲ್ಲವೇ ಹೇಳು? ನನ್ನ ಮಾತಾ ಕೇಳು ನೀನು. ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊತಿದೀಯ. ನನ್ನ ಮಾತು ಕೇಳವ ಬೇಡಕನವ. ನಿಂದ ಅಮ್ಮಯ್ಯ ಅಂತ ನಿನ್ನ ಕಾಲು ಕಟ್ಕೊತೀನಿ ಕಣ್ ಮಗಳೇ. ನಿನ್ನ ಜೀವನ ನನ್ನ ಕಣ್ಣವ್ರ ಹಾಳಾಯ್ತಿರೋದು ನಾನು ಹೆಂಗೆ ನೋಡ್ಕೊಂಡು ಸುಮ್ಮನೆ ಇರೋನವ? ಇರೋಳೊಬ್ಳು ಮಗಳು ಜೀವನ ಚೆನ್ನಾಗಿರಲಿ ಅಂತವ ನಾವು ಎಷ್ಟು ಇದು ಮಾಡಿದೆ. ನೀನು ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ಅವನು ತಲೆದ್ರೆ ಒಂದು ತಲೆ ಬುಡ ಇಲ್ದಂಗೆ ಆಡ್ತಾನೆ. ನೀನು ಅವ್ನು ಕೂಡ ಸೇರ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊತಿದ್ಯಲ್ಲ ಮಗ ನೀನು. ಅಮ್ಮ, ನಾನು ಏನು ಮಾಡೋಣಮ್ಮ? ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ. ಈ ಪ್ರಮೋದ್ ನನ್ನ ಮಾತಾಡ್ಸೋಕ್ಕೂ ಇಲ್ಲ ಕಣಮ್ಮ. ನನ್ನಂದ್ರೆ ಇಷ್ಟನೇ ಇಲ್ಲ ಅವ್ನಿಗೆ. ಹೆಂಗೆ ಇಷ್ಟಪಟ್ಟನು? ಅವಳನ್ನ ಇಷ್ಟಪಟ್ಟು 3 ವರ್ಷದಿಂದ ಇಷ್ಟಪಟ್ಟು ಮದುವೆ ಆಗಿರೋದು. ಈಗ ನೀವು ಅದು ಇದು ಫೋಟೋ ವಿಡಿಯೋ ತೋರಿಸಿ ಎದುರಿಸ್ಬಿಟ್ಟು ತಲೆ ಕೆಡ್ಸ್ಕೊಬಿಟ್ರೆ ನಿನ್ನ ಗಂಡ ಅನ್ಸ್ಕೊಳಕ್ಕದ? ಅವ್ರ ಅಮ್ಮ ಬಂದ್ಬಿಟ್ಟು ಮಾನ ಮರೋದಿ ಕಳ್ಬಿಟ್ಟು ಹೋದ್ಲು ಗೊತ್ತಾ, ಮನೆ ಮುಂಗಡೆ ನಿಂತ್ಕೊಂಡು ಯಾವ ಥರ ಮಾತಾಡ್ಬಿಟ್ಟು ಹೋದ್ಲು ಅಂತವೆ. ಕಂಪ್ಲೇಂಟ್ ಕೊಟ್ಟಾರಂತೆ. ಕಂಪ್ಲೇಂಟ್ ಕೊಟ್ಟಾಗ ಏನಂದ್ರೆ ಹೇಳು, ಈ ರೀತಿ ಕಡೆಗೆ ನ್ಯಾಯ ಹೋಯ್ತದೆ ಹೊತ್ತು ನಿನ್ನ ಕಡೆಗೆ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಅವೆಲ್ಲ ಯಾಕೆ ಬೇಕು? ಇಷ್ಟಕ್ಕೆ ಮುಗ್ದೋಯ್ತು ಅಂದ್ಕೊಂಡು ಸುಮ್ಮನೆ ನಡಿ ನೀನು ಊರಿಗೆ ನಡಿ. ಈಗಲೂ ಮಾವನು ಇವತ್ತು ಫೋನ್ ಮಾಡಿತ್ತು, ನಾನು ಮದುವೆ ಆಯ್ತೀನಿ ಕನಕ ಕರ್ಕೋಬೇಕ, ಯಾಕೆ ಹಿಂಗೆ ಆಡ್ತಾಯಿದ್ರಿ ಅಂತವ ಗೊತ್ತಾ. ಅಷ್ಟು ಇಷ್ಟಪಡ್ತದೆ ಮಾವ ನಿನ್ನ. ಸುಮ್ಮನೆ ನೀನು ನಾವು ಅಲ್ಲಿ ಇಲ್ಲಿ ಅನ್ನೋ ಬದಲಿಗೆ ಮಾವನ ಮದುವೆ ಮಾಡಿದ್ರೆ ಎಷ್ಟೊತ್ತು ನೆಮ್ಮದಿಯಾಗಿರ್ಬೋದಾಗಿತ್ತು. ನಡಿ ಮಗ ನೀನು. ಅಯ್ಯೋ ಹೋಗಮ್ಮ, ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಅಪ್ಪ ನೋಡ್ರಿ ಹಂಗಂತದೆ, ನೀನು ನೋಡ್ರಿ ಹಿಂಗಂತೀಯೇ. ಯಾರ ಮಾತು ಕೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೇನು. ಏನಾರು ಮಾಡ್ಕೊಂಡು ಅವತ್ತೇ ಇನ್ನೂ ಹಿಂತಿರುಗಿ ಬರಬಾರ್ದು, ನಿಮ್ಮ ಮಗನ ನೋಡಬಾರ್ದು ಅನ್ಕೊ ಹೋಗಿದೆ. ಅವ ಅಕ್ಕ ಬಂದು ಮನೆ ಬಾಕ್ಲು ನಿಂತ್ಕೊ ಮಾನ ಮರ್ಬೋದಿ ಕಳೋದ್ಲಲ್ಲ ಅಂದ್ಬಿಟ್ಟು ನಾನು ಬಂದೀನಿ. ಇದೊಂದು ಸತಿ ನಾನು ಕೇಳ್ತೇನೆ ಮಗ, ಇದ್ರ ಮೇಲೆ ನೀನು ಇಷ್ಟು ಬಿಟ್ಟಿದ್ದು ನಾವೇನು ಮಾಡೋಂಗಿಲ್ಲ. ಸರಿ ಅಮ್ಮ, ಆಯಿತು ಬಿಡು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ. ನೀನು ಏನು ಹೇಳ್ತೀಯ ಅದನ್ನ ನಾನು ಕೇಳ್ತೀನಿ. ಆಯಿತು ಬಿಡು. ನನಗೆ ಯಾರು ಸವಸನೂ ಬೇಡ, ಏನು ಬೇಡ. ಅವ್ನು ನನ್ನ ಮೇಲೆ ಇಷ್ಟ ಇಲ್ಲ ಅಂದಮೇಲೆ ನನಗೆ ಯಾವ ಮದುವೆನೂ ಬೇಡ, ಏನು ಬೇಡ. ನಾನು ಇರೋ ಗಂಟೆ ಸುಮ್ಮನೆ ಒಬ್ಬಂಟಿಯಾಗಿ ಇದ್ಬಿಡ್ತೀನಿ. ನನಗೆ ಮದುವೆ ಮಾತ್ರ ಬೇಡಮ್ಮ. ನೋಡು, ಹೆಂಗಾರೆ ಅಲ್ಲಿ ಈಗ ಸದ್ಯಕ್ಕೆ ಇದರಿಂದ ಮುಕ್ತಿಗೂ ಇದು ಮಾಡ್ಕೋತೀನಿ. ಕಂಪ್ಲೇಂಟು ಅಂತ ಹೋದ್ರೂ ಅವೆಲ್ಲ ಲಕ್ಷಣ ಅಲ್ಲ. ಸುಮ್ಮನೆ ನಿನ್ನ ಜೀವನ ನೀನು ಹಾಳು ಮಾಡ್ಕೊತೀಯ. ನೋಡು, ಅವ್ನು ಯಾವ ಸ್ಕೂಲ್ ಯಾಕೆ ತಗೋತಿಲ್ಲ. ನೀನು ಅಷ್ಟೊತ್ತಿಂದ ನಾನು ಫೋನ್ ಮಾಡ್ತೇನೆ, ಇದು ಫೋನ್ ಏತುತ್ತೆ ಅಲ್ಲ. ಅಲ್ಲೇ ಅರ್ಥ ಮಾಡ್ಕೋ. ಅವ್ನು ಒಂದ್ಸಲ ನೀನು ಇಲ್ಲ ಅಂತವ ಸಾಯ್ತೀನಿ ಅಂತಂದ್ರು ಅವ್ನು ಕ್ಯಾರೆ ಮಾಡ್ತಿಲ್ಲ ಅಂದಾಗ ಅಲ್ಲೇ ಅರ್ಥ ಆಗಿರೋ ನಿನಗೆ. ಅವ್ನಿಗೆ ನಿನ್ನ ಮೇಲೆ ಇಷ್ಟ ಇಲ್ಲ ಅಂತ. ಇನ್ನೇನು ಅರ್ಥ ಆಗ್ಬೇಕು ನಿನಗೆ? ಇನ್ನೇನೇ ಅರ್ಥ ಆಗ್ಬೇಕು ನಿನ್ಗೆ ಇಷ್ಟ ಎಲ್ಲ ಆದ್ಮೇಲೆ? ಕಾಣಕಂದ್ರೆ ನಿಮ್ದು ಏನೋ ಕಾಣೆ ಒಂಚೂರು ಅರ್ಥ ಆಯ್ತಿಲ್ಲ ನನಗೆ. ಸರಿ ಬಿಡುವಮ್ಮ, ನಿನಗೋಸ್ಕರ ನಾನು ಬರ್ತೀನಿ ಬಿಡು. ಆಯಿತು, ನನಗೊಂದು ಸವಾಸನೆ ಬೇಡ, ಯಾವ ಫೋನು ಬೇಡ, ಏನು ಬೇಡ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತಾಗೆ. ನೋಡು, ಫೋನ್ ಮಾಡಿಕೊಡಿರಿ ನನ್ನ ಜೊತೆ ನಾನು ಮಾತಾಡ್ತೀನಿ. ನಿನಗೂ ಅವ್ರಿಗೂ ಯಾವುದೇ ಥರದ ಸಂಬಂಧನೂ ಇಲ್ಲ. ಇನ್ನು ನಿನ್ನ ಪಾಡು ನೀನು ಇರ್ತಿದ್ಯೋ ಚೆನ್ನಾಗಿರಪ್ಪ, ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಯ್ತವನಿ ಅಂದ್ಬಿಟ್ಟು ಹೇಳ್ಬಿಡ್ತೀನಿ ಕೊಡು. ಸರಿ ಆಯಿತು. ಫೋನೇ ಎತ್ತಕ್ಕಿಲ್ಲ ಕಣಮ್ಮ ಅವನು. ಅಲ್ಲ ಕಣಮ್ಮ, ಮೇಲ್ ಬಿದ್ದು ಹೋದ್ರೆ 3 ಕಾಸು ಬೇಡ ನನಗೆ. ನಿನ್ಗೆ ಏನು ಕೇಳಿ ಬಂದಿರೋದು ನಿನಗೆ? ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಅಲ್ಲೇ ಅರ್ಥ ಮಾಡ್ಕೊಳಕ್ಕೆ ಸಕ್ತಿ ಇಲ್ವಾ? ನಿಮ್ಮ ಅಪ್ಪನಿಗಾರೆ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವಾ ಹೇಳು? ಯಾಕೆ ಹಿಂಗೆ ಆಡ್ತಿದ್ಯೋ ಕಾಣೆ ನೀನು? ಆಯಿತು ಬಿಡಮ್ಮ, ತಪ್ಪಾಯಿತು ಅನ್ನೋದಲ್ಲ, ಅರ್ಥ ಮಾಡ್ಕೋಬೇಕನ್ ಮಗ ನೀನು. ಫೋನ್ ಮಾಡ್ತೀನಿ ಲಾಸ್ಟಾಗಿ ಅವನಿಗೆ, ಅವನ ಜೊತೆ ಮಾತಾಡ್ಬಿಡ್ತೀನಿ. ನೋಡು, ಮಾತಾಡ್ಕೊ, ಇನ್ನೂ ಅರ್ಧ ಗಂಟೆ ಮಾತಾಡು. ಕೊನೆಗೆ ಹೇಳ್ಬಿಡು ನೀನು ಸವಾಸಕ್ಕೆ ಬರೋಕಿಲ್ಲ ಅಂದ್ಬಿಟ್ಟು. ಅವನಾರ ನಿಮ್ದಾಗಿರ್ಲಿ ಅತ್ತಾಗೆ. ಅದು ಯಾಕೆ ಸುಮ್ಮನೆ ಇಷ್ಟೆಲ್ಲ ಆದಮೇಲೆ ಹೆಂಗಮ್ಮ ಜೀವನದಲ್ಲಿ ಮರೀನಿ ನಾನು? ಎಲ್ಲ ಸರಿ ಆಗ್ತದೆ. ನನ್ನ ಮಾತು ಕೇಳು, ಕೊಡು, ಫೋನ್ ಮಾಡ್ಕೊಂಡು ನಾನು ಹೇಳ್ತೀನಿ. ಹಲೋ ಹಲೋ, ಯಾರು? ಹಲೋ. ಹಲೋ, ನಾನು ಕಣಪ್ಪ. ಹಲೋ, ಹೇಳಿ. ನೋಡಪ್ಪ, ನೀನು ಯಾವುದೇ ಕಾರಣಕ್ಕೂ ಅವಳು ನಿನ್ನ ಸುದ್ದಿಗೆ ಬರೋಕ್ಕಿಲ್ಲ. ನೀನು ಅವಳ ಸುದ್ದಿಗೆ ಬರೋಕೂಡ್ದು. ಓ ಆಂಟಿ, ನಾನು ಸಂಸ್ಬಿಡಿ ಆಂಟಿ. ನಿಜವಾಗ್ಲೂ ನನಗೆ ನನ್ನ ಹೆಂಡ್ತಿಗೆ ಮೋಸ ಮಾಡೋಕ್ಕೆ ಮನಸ್ಸು ಒಪ್ತೇ ಇಲ್ಲ. ಬಲವಂತದಿಂದ ತಾಲಿ ಕಟ್ಸಿದ್ರು, ಅದು ನಾನು ಯಾವತ್ತೂ ನನಗೆ ಯಾಕೋ ಮನಸ್ಸೇ ಒಪ್ತಿಲ್ಲ ಕಣಂಟಿ. ನಿಜವಾಗ್ಲೂ ನನಗೊಂಥರ ಬೇಜಾರಾದಂಗೆ ಆಗ್ಬಿಟ್ಟದೆ. ನೋಡಪ್ಪ, ನನ್ನ ಮಗಳನ್ನ ಕರ್ಕೊಂಡು ಹೋಯ್ತಾವನಿ. ನೀನು ಯಾವುದೇ ಕಾರಣಕ್ಕೂ ನನ್ನ ಮಗಳ ಜೀವನದಲ್ಲಿ ನೀನು ಬರೋದು ಬೇಡ. ನಿನ್ನ ಜೀವನದಲ್ಲಿ ನನ್ನ ಮಗಳು ಬರೋಕ್ಕಿಲ್ಲ. ಇವತ್ತಿಗೆ ಕೊನೆ ಕಣಪ್ಪ. ನನ್ನ ಮಗಳು ಪಾಡು, ನನ್ನ ಮಗಳು ಬಿಟ್ಬಿಡು. ಅವ್ರ ಜೀವನಕ್ಕೆ ಯಾವತ್ತೂ ಪ್ರವೇಶ ಮಾಡಬೇಡ. ನೋಡು, ಹೇಳ್ತೀನಿ ಕೇಳು. ನೀನು ಕಟ್ಕೊಂಡಿರ್ತೀನಿ ಮೋಸ ಮಾಡಿಬಿಟ್ಟು ಇನ್ನೊಬ್ಳಿಗೆ ಮದುವೆ ಆಗಿ ನೀನು ನೆಮ್ಮದಿ ಇರ್ತೀನಿ ಅನ್ನೋದೆಲ್ಲ ಕನಸು. ಕಟ್ಕೊಂಡಿರ್ತೀನಿ ಎತ್ತಾಗಿರು. ಅವಳಿಗಾರೆ ಒಳ್ಳೆ ಗಂಡನಾಗಿ ಬದುಕು. ನನ್ನ ಮಗಳು ಬಾಳೇನೋ ಹಾಳಾಯಿತು. ಅವಳು ನನ್ನ ಜೀವನನಾದ್ರೂ ಚೆನ್ನಾಗಿರಲಿ. ನನ್ನ ಮಗಳಿಗೆ ಈಗ ಮೋಸ ಆಯ್ತದೆ ಅನ್ನೋದು ಗೊತ್ತಿದ್ದು ನಾನು ಈ ತೀರ್ಮಾನಕ್ಕೆ ಬಂದೀನಿ. ನನ್ನ ಮಗಳನ್ನ ನಾನು ನಿನ್ನಿಂದ ದೂರ ಮಾಡ್ತೇವನಿ. ಯಾವ ತಾಯಿ ತಾರಿ ಈ ಥರ ಮಾಡೋಳು ಹೇಳು? ಆದರೆ ನಿಜಕ್ಕೂ ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೂ ಈ ಥರ ಮೋಸ ಮಾಡಬೇಡ ನೀನು. ಆಂಟಿ, ಸಂಸ್ಬಿಡಿ. ನನ್ನ ದುರ್ಬುದ್ಧಿ, ನನ್ನ ದುರಾಸೆಯಿಂದ ಇವತ್ತು ನನ್ನ ಜೀವನ ಅರ್ಥ ಮಾಡ್ಕೊಬಿಟ್ಟಿನಿ. ಒಂದು ತನ್ನ ತಿನ್ನೋಕ್ಕೂ ನೆಮ್ಮದಿ ಇಲ್ದಂಗೆ ಆಗೋಗೋದೆ ಕಣಂಟಿ ನನಗೆ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟದೆ. ಇತ್ತಾಗ ನಾನು ನಂಬಿರೋಂಥ ನನ್ನ ಹೆಂಡ್ತಿಗೆ ನಾನು ಮೋಸ ಮಾಡ್ತೇವನಿ. ಅದಾಗಿ ಇನ್ನೊಂದು ಹೆಣ್ಣನ್ನು ಭಾಳ ಆಟ ಆಡಿದ್ನಲ್ಲ ಅನ್ನೋದು ಅದೊಂದು ಕೊರ್ಗು. ನಿಜವಾಗ್ಲೂ ಭಾಳ ಕೊರ್ಗಾಗ್ಬಿಟ್ಟದೆ ಕಣಂಟಿ. ನೋಡಪ್ಪ, ಆಯಿತು, ಆಗಿದ್ದಾಯಿತು, ಏನೂ ಮಾಡೋಕ್ಕಾಗಿಲ್ಲ. ಇನ್ಮೇಲಾರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು
ಒಳ್ಳೆ ರೀತಿಲಿ ಪಾಠ ಮಾಡ್ಕೊಂಡು ಹೋಗೋತ್ತಲ್ಲಿ ನೀನು ಯಾವತ್ತು ಯಾವ ಹೆಣ್ಮಕ್ಳಿಗೂ ಮೋಸ ಮಾಡಬೇಡ ನೀನು. ಆಂಟಿ ನಾನು ಸಂಸ್ಬಿಡಿ ಆಂಟಿ, ನಾನು ಸಂಸ್ಬಿಡಿ. ನೋಡಪ್ಪ, ಸಂಸಕ್ಕೆ ನಾವ್ಯಾರು? ನಾವ್ಯಾರು ಹೇಳು? ಒಟ್ಟು ನನ್ನ ಮಗಳ ಜೀವನದಲ್ಲಿ ನೀನು ಬರಬೇಡ. ನಿಮ್ಮ ಅವ್ವನಿಗೆ ಹೇಳು, ನಿಮ್ಮ ಅಮ್ಮ ಬಂದೆಲ್ಲ ಮನೆ ತಗ ಬಂದು ಬಾಯಿಗೆ ಬಂದಾಗ ಮಾತಾಡ್ತಿದ್ರು. ಆ ಮಾತುಗಳನ್ನು ಕೇಳಿ ಕೇಳಿ ನನಗೂ ಭಾಳ ಬೇಜಾರಾಗ್ಬಿಟ್ಟದೆ. ನೀನು ಯಾವುದೇ ಕಾರಣಕ್ಕೂ ನನ್ನ ಸುದ್ದಿಗೆ ಅವ್ರು ಬರೋಕ್ಕಿಲ್ವಂತೆ, ಇನ್ನೊರು ಸುದ್ದಿ ಮಾತಾಡಬೇಡ ಅಂತ ಫೋನ್ ಮಾಡಿ ಹೇಳ್ಬಿಡು ನಿಮ್ಮ ಅವ್ವನಿಗೆ. ಅವ್ರು ಮಾತಾಡೋದಲ್ಲಿ ಜನಗಳೆಲ್ಲ ನೋಡಂಗೆ ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ ನನಗೆ. ಆಯಿತು ಆಂಟಿ, ಖಂಡಿತವಾಗ್ಲೂ ಹೇಳ್ತೀನಿ ಆಂಟಿ. ಸಾರಿ ಆಂಟಿ, ನಾನು ಸಂಸ್ಬಿಡಿ. ಇದೊಂದು ಬಿಟ್ರೆ ನನಗೆ ಏನು ಕೇಳೋಕ್ಕಿಲ್ಲ ನಿಮ್ಮ ಹತ್ರ. ಮಾಡೋದೆ ನಾನು ಮಾಡಿಬಿಟ್ಟು ಸಾರಿ ಕೇಳ್ಬಿಟ್ಟು ಸರಿ ಆಗ್ಬಿಟ್ಟದ. ನೀನು 3 ವರ್ಷದಿಂದ ಪ್ರೀತಿಸಿದ ಮೇಲೆ ಯಾವ ಥರ ಗನ್ಗಂಭೀರವಾಗಿ ಇರಬೇಕಾಗಿತ್ತು ಹೇಳು? ಯಾವ ಥರ ಇರಬೇಕಾಗಿತ್ತಪ್ಪ ನೀನು? ಅದು ಬಿಟ್ಬಿಟ್ಟು ನೀನು ಹೆಣ್ಮಕ್ಳು ಸದ್ರ ಸಿಗ್ತವೆ ಅಂದ್ಕೊಂಡು ಈ ಥರ ಎಲ್ಲವ ನೀನು ಮಾಡ್ದಲ್ಲ ನೀನು. ಸರಿಯಾ ನೀನು ಬುದ್ಧಿ ಕಲ್ತಿರೋದು? ಸರಿ ಹೇಳು ನೀನು ಮಾಡಿದ್ದು? ನಿನಗೆ ಸರಿ ಅನ್ಸದ ನೀನು ಮಾಡಿರೋ ಕೆಲಸ? ಯಾವುದೇ ಕಾರಣಕ್ಕೂ ನೀನು ಮಾಡಿರೋದು ಸರಿ ಅಂತ ಮಾತ್ರ ಅನ್ಕೊಳಕ್ಕೋಬೇಡ. ಸರಿಯಾಗಿರುತ್ತಾನೆ ಸರಿ ಅಂತ ಅನ್ಕೊಂಡಿಯೇ. ಆಂಟಿ ನೋಡಿ, ನಿಮ್ಮ ಮಗಳನ್ನಿಂದ ಇವತ್ತು ದೂರ ಆಗಿರ್ಬೋದು, ಆದರೆ ಒಂದು ಹುಡುಗಿಗೆ ನಾನು ಮೋಸ ಮಾಡಿದೆ ಅನ್ನೋದು ನಾನು ಸಾಯ ಗಂಟಲು ನನ್ನ ಮನಸ್ಸಲ್ಲಿ ಕೂರುತ್ತೇನೆ ಇರ್ತೀನಿ ಆಂಟಿ. ದಯವಿಟ್ಟು ನಾನು ಸಂಸ್ಬಿಡಿ ಆಂಟಿ. ಸರಿ ಮಡ್ಗಪ್ಪ. ನೋಡವ, ಇನ್ನು ನೀನು ಸುದ್ದಿಗೆ ಬರೋಕ್ಕಿಲ್ಲ, ನೀನು ಅಷ್ಟೇ. ನಡಿ ಹೋಗದ. ಅಮ್ಮ, ನಾನು ನಷ್ಟು ಟ್ರೈನಿಂಗ್ ಅಂದ್ಬಿಟ್ಟು ಅರ್ಜಿ ಹಾಕಿದ್ನಲ್ಲ, ಅದು ಬಂದದೆ ಕಣಮ್ಮ. ನಾನು ಟ್ರೈನಿಂಗ್ ಹೋಗ್ತೀನಿ. ಬೇಡ ಕಣವ, ನನ್ನ ಮಾತು ಕೇಳು. ನೋಡು, ಮಾವ ಮದುವೆ ಆಗಕ್ಕೆ ರೆಡಿ ಆಗವನಿ. ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ನಡಿ ನೀನು ಸುಮ್ಮನೆ. ನೀನು ಮದುವೆ ಆಗ್ಬಿಟ್ಟು ನಿಮ್ಮದೇ ಇರ್ಬೋದು. ನೋಡಮ್ಮ, ನನ್ನ ಮನಸ್ಸು ಒಗ್ರಾಗಬೇಕು. ಈಗ ಸಡನ್ನಾಗಿ ಮದುವೆ ಆಗಿದ್ವಿ ಅಂದ್ರೆ ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ ಕಣಮ್ಮ. ನಿಂದ ಅಮ್ಮಯ್ಯ ಅಂತೀನಿ. ನನಗೊಂದು 2-3 ವರ್ಷ ಟೈಮ್ ಕೊಡು. ನನ್ನ ಟ್ರೈನಿಂಗ್ ಎಲ್ಲ ಮುಗಿಯೋದಕ್ಕೆ ನನಗೂ ಮನಸ್ಸು ಒಗ್ರಾಗಿರ್ತದೆ. ಆಮೇಲೆ ನೀನು ಯಾರು ತೋರಿಸ್ತೀಯ ಅವ್ರ ತಾಲಿ ಕಟ್ಸ್ಕೊತೀನಿ. ಅದು ತಾಲಿ ಅನ್ನೋ ಒಂದು ದಾರ ಕಟ್ಟೋನಲ್ಲ, ಅದು ಬಲವಂತದಿಂದ ಕಟ್ಟಿರೋ ಒಂದು ಅದಕ್ಕೆ ವ್ಯಾಲ್ಯೂವೇ ಇಲ್ಲಮ್ಮ. ಅದು ಆಗೋ ಥರ ಆಗದೆ ನನ್ನ ಪರಿಸ್ಥಿತಿಲಿ. ನಾನು ಅದು ಬಿಚ್ಚಿಟ್ಬಿಟ್ಟು ನಾನು ಮಾಮೂಲಿ ಕಾಲೇಜ್ ಟ್ರೈನಿಂಗ್ ಹೋಗ್ತೀನಿ ಅಮ್ಮ. ಇದಿದ್ರೆ ಆಯ್ಕಿಲ್ಲ. ನಾನು ಬೆಂಗಳೂರಲ್ಲಿ ಟ್ರೈನಿಂಗ್ ಹೋಗ್ತೀನಿ. ಯಾವಾಗ ನಾನು ಟ್ರೈನಿಂಗ್ ಮುಗಿದ್ಮೇಲೆ ಇನ್ನೂ 3 ವರ್ಷ ಮುಗಿದ್ಮೇಲೆ ನಾನು ಮತ್ತೆ ಬರ್ತೀನಿ. ನೀನು ತೋರಿಸಿ ಹುಡುಗನ ಮದುವೆ ಆಯ್ತೀನಿ. ಅಲ್ಲಿ ಗಂಟ ನಾನು ಅವಕಾಶ ಮಾಡ್ಕೊಡಮ್ಮ. ಇದು ಒಂದಕ್ಕಾದ್ರೂ ಅವಕಾಶ ಮಾಡಿಕೊಡು. ಸರಿ ಕಣ್ಮಗ, ಆಯಿತು. ನೋಡು, ಟ್ರೈನಿಂಗ್ ಮುಗಿದ ತಕ್ಷಣ ತೋರಿಸಿದ ಹುಡುಗನ ಮದುವೆ ಆಗಬೇಕು ನೀನು, ಆಯಿತಾ? ಆಮೇಲೆ ಹಂಗೆ ಹಿಂಗೆ ಅನ್ನಂಗಿಲ್ಲ. ಆಮೇಲೆ ತಿರ್ಗಾ ಅವನು ಫೋನ್ ಮಾಡೋದು ಅವೆಲ್ಲ ಇಟ್ಕೊಳ್ಳಂಗಿಲ್ಲ, ಹೇಳ್ತಾವ್ನಿ. ನಾನು ಫೋನೇ ಯೂಸ್ ಮಾಡೋಕ್ಕಿಲ್ಲ. ನಿನಗೆ ಕೊಟ್ಬಿಡ್ತೀನಿ ಫೋನ, ನೀನೇ ತಗೊಂಡೋಗು. ಸರಿಯಾ? ಬೇಡ ಇಟ್ಕೊ. ಈಗ ನಮ್ಮ ಕೊಟ್ಟು ಮಾತಾಡೋಕೆ ಬೇಡವಾ? ನಂಬರ್ ಬದಲಾಯಿಸ್ಬಿಟ್ಟು ಬೇರೆ ನಾನು ಸಿಮ್ ತಗೋತೀನಿ ಬಿಡು. ಸರಿ ಆಯಿತು, ನಾನು ಅವಳಿಗೆ ನಂಬರ್ ಕೊಡು ಸಾಕು. ನಿಮ್ಮ ಅಪ್ಪ ಬಂದು ಹಂಗಿಂದ ಹಿಂಗಂದ ಅಂದ್ಕೊಂಡು ತಿರ್ಗಾ ನೀನು ಇದು ಮನ್ಸು ಬದಲಾಯಿಸ್ಕೊಬೇಡ ನೀನು. ಇಲ್ಲಮ್ಮ, ನಾನು ಇವತ್ತೇ ಹೊರಡ್ತೀನಿ. ನಾನು ತೀರ್ಮಾನ ಮಾಡ್ಕೊಂಡೆ. ಅವ್ನ ಮನ್ಸಲ್ಲಿ ನನ್ನ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಇಲ್ಲ. ಬಲವಂತದಿಂದ ಅವನ ಜೊತೆ ಬದುಕೋದ್ಕಿಂತ ನಾನು ಅವನಿಂದ ದೂರ ಆಗೋದೇ ಸರಿ ಅನಿಸ್ತದೆ. ನೀನು ಹೇಳಿದ್ದು ಸರಿನೇ. ನಾನು ನಿನ್ನ ಮಾತು ಅವತ್ತೇ ಕೇಳಿದ್ರೆ ಇಷ್ಟೆಲ್ಲ ಆಗಂಗೆ ಇಲ್ಲ. ಸರಿಯಮ್ಮ, ಆಯಿತು. ನಾನು ಹೊರಡ್ತೀನಿ. ನಾನು ಇವತ್ತೇ ಹೋಯ್ತಿದ್ದಿಲ್ಲವ? ಬೇಡ ಸುಮ್ಮನಿರೋ, ನಾಳೆಗೆ ಹೋಗುವೆ. ಇಲ್ಲಮ್ಮ, ನಾನು ಹೋಗ್ತೀನಿ ಇವತ್ತೇ. ಬಾ, ರೈಲ್ವೆ ಸ್ಟೇಷನ್ಗೆ ಬಿಟ್ಕೊಡುವೆ. ಸರಿ ಆಯಿತು. ಆಯಿತು ಕಣವ. ನೋಡು, ನಿನ್ಗೆ ಓದೋಕ್ಕೆ ಎಷ್ಟು ಏನು ಸಹಾಯ ಬೇಕು ನಾನು ಮಾಡ್ತೀನಿ. ನೀನು ಚೆನ್ನಾಗಿ ಓದು, ಸರಿಯಾ? ನೀನು ತಲೆಗೆಡ್ಸ್ಕೊಬೇಡ, ಆರಾಮಾಗಿರು. ಇನ್ನೊಬ್ಬರ ಜೀವನದಲ್ಲಿ ತಲೆ ಹಾಕಿ ಅವ್ರ ಜೀವನ ಹಾಳು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಕಣ್ಮಗಳೇ. ಆಯ್ತಪ್ಪ? ಸರಿಯಮ್ಮ, ಆಯಿತು. ನೀನು ಯಾವ ಸುದ್ದಿಗೂ ಹೋಯ್ಕಿಲ್ಲ. ನನ್ನ ಕೆಲಸ ಎಷ್ಟು ನಾನು ಎಷ್ಟಷ್ಟು ನೋಡ್ಕೊಂಡಿರ್ತೀನಮ್ಮ. ಸರಿ ಕಣ್ಮಗಳೇ, ಆಯಿತು. ಹೆಂಗೋ ಈಗಲಾರು ಒಂದು ಒಳ್ಳೆ ಬುದ್ಧಿ ಬತ್ತಲ್ಲ, ಈ ಬುದ್ಧಿನೇ ಕೊನೆಗಂಟು ಇಟ್ಕೊ. ನಿನ್ನ ಜೀವನದಲ್ಲಿ ಚೆನ್ನಾಗಿರ್ತೀಯ. ಸರಿ ಆಯಿತು. ಬಟ್ಟೆ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೋಗು. ಸರಿಯಮ್ಮ, ಆಯಿತು. ಹೊರಡ್ತೀನಿ. ಅಪ್ಪ ಎಲ್ಲ ಹೊರಗಡೆ ಹೋಗೋದೇ ಬಂದ್ಬಿಡ್ಲಿ. ನೋಡು, ಅವ್ನು ಬರೋದು ಮೊದಲು ಹೋಗು. ಅವನಿದ್ರ ಬೇಕಾದ್ರೆ ಬಂದ್ಬಿಟ್ಟು ಏನಾದ್ರು ತಲೆ ಕೆಡಿಸ್ಬಿಡ್ತಾನೆ ನಿನಗೆ. ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.